ಧರ್ಮಸ್ಥಳದ ಬುರುಡೆ ಕೇಸಲ್ಲಿ ಏನು ಚಿನ್ನಯ್ಯ ಕೊಟ್ಟ ಹೇಳಿಕೆ ನಿಜವಾಗ್ಲೂ ಒಂದು ಸತ್ಯಕ್ಕೆ ದೂರು. ಮತ್ತು ಚಿನ್ನಯ್ಯ ಅವರು ಹೇಳಿದ್ದಾರೆ ಚಿತ್ರದುರ್ಗದ ರಾಮಾನಾಥರಾಜು ಫಂಡಿಂಗ್ ಮಾಡ್ತಾಯಿದ್ದಾರೆ ಅಂತ. ಯಾವ ಉದ್ದೇಶಕ್ಕಾಗಿ ಹಾಗೆ ಹೇಳಿದ್ರು ನನಗೆ ಗೊತ್ತಿಲ್ಲ. ಆಮೇಲೆ ಮೊರವರ್ ನನಗೆ ಚಿನ್ನಯ್ಯ ಯಾರು ಅಂತ ಗೊತ್ತಿಲ್ಲ. ಅವ್ರ ಮನೆಯ ಹೆಂಡತಿ ಹೆಸರಿಗೆ ನಾನು ಏನೋ ATM ಕಾರ್ಡಿಂದ ಹಣ ಸಂದಾಯ ಮಾಡಿದ್ದೀನಿ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಆಗುತ್ತೆ. ಒಂದು ಕಡೆ ನನಗೆ ಅವ್ರ ಹೆಂಡತಿ ಯಾರು, ಅವ್ರು ಯಾರು ಏನೂ ಗೊತ್ತಿಲ್ಲ. ಮತ್ತು ಗೊತ್ತಿಲ್ಲದೆ ಇರೋ ಒಂದು ವಿಷಯನ ಇವರು ನಮ್ಮನ್ನ ಆರೋಪಿತರ ಸ್ಥಾನದಲ್ಲಿ ನಿಲ್ಲಿಸ್ತಾರೆ ಅಂದರೆ ನಾನು ಅವ್ರವನ್ನು ಏನಿದೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಅವರು ಆರೋಪ ಮಾಡಿದ್ದಾರೆ. ಆರೋಪ ಅಂದ ತಕ್ಷಣ ನಾವು ಅಪರಾಧಿ ಆಗಲ್ಲ. ಆರೋಪ ಅವರು ಪ್ರೂವ್ ಮಾಡಲಿ ಕೋರ್ಟಲ್ಲಿ. ಆ ಕೋರ್ಟಲ್ಲಿ ಪ್ರೂವ್ ಮಾಡಿದ ನಂತರದಲ್ಲಿ, ಯಾಕಂದರೆ ಆರೋಪ ಮಾಡಿದ್ಮೇಲೆ ಅವರು ಸಾಕ್ಷಿ ಪ್ರೊಡ್ಯೂಸ್ ಮಾಡಲೇಬೇಕು. ಬ್ಯಾಂಕ್ ಥ್ರೂನೇ ಟ್ರಾನ್ಸಾಕ್ಷನ್ ಆಗಿದೆ ಅಂದರೆ ಈಗ SIT ಅವರು ಅದನ್ನು ತನಿಖೆ ಮಾಡಲಿ. ಇದು ನಿಜವಾಗ್ಲೂ ಹಾಗೆ ನೋಡಿದ್ರೆ ಏನು ಚಿನ್ನಯ್ಯ ಅವರು ನಾವು ಮಾಡಬೇಕಾಗಿರೋ ಕೆಲಸನ ಅವರೇ ಮಾಡ್ತಿದ್ದಾರೆ. ನಾವು SIT ವರದಿ ಬೇಕು ಅಂತಲೇ ನಾವು ಕಾಯ್ತಾ ಇದ್ವಿ, ಅದು ಬಂದಿರಲಿಲ್ಲ. SIT ವರದಿ ಬೇಕು ಅಂತ ಹೇಳ್ತಾ ಈ ಆರೋಪನ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ನಾನು ಅಭಾರಿಯಾಗಿರ್ತೇನೆ. ಯಾಕಂದರೆ ಈ ಒಂದು ಹೇಳಿಕೆ ಕೊಟ್ಟಾಗ ನಮಗೆ ಅದು ಚಾಲೆಂಜ್ ಆಗುತ್ತೆ. ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಅವ್ರ ಆರೋಪನ ಸಾಬೀತುಪಡಿಸ್ಲಿ. ಮುಂದಿನ ದಿನಗಳಲ್ಲಿ ಅದನ್ನು ನಾನೇನಂತ ನಾನು ತೋರಿಸ್ತೇನೆ. ಈಗ ಇದು ಸೌಜನ್ಯ ಪ್ರಕರಣದಲ್ಲಿ ನಾನು ಎಲ್ಲ ಹೋರಾಟಗೊಳ್ತಿದ್ದೆ. ನಾನು ಕೈ ಜೋಡಿಸಿದ್ದೀನಿ ಮಹೇಶಣ್ಣ ಅವರ ಮುಂದಾಳತ್ವದಲ್ಲಿ. ಗಿರೀಶ್ ಮೊಟ್ಟಣ್ಣನವರು ಇರ್ಬೋದು, ಜಯಂತಿ ಇರ್ಬೋದು, ಸಮೀರ್ ಡಿ ಇರ್ಬೋದು, ಯಾರೇ ಆಗಲಿ ಎಲ್ಲರೂ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ. ಸಾಮಾಜಿಕ ನ್ಯಾಯ ತಗೊಳ್ಳೋಕ್ಕೆ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಆಮೇಲೆ ನಾವು ಹೋರಾಟಗಾರರು, ಯಾರು ಪರ ಅಲ್ಲ. ಆಮೇಲೆ ಅಲ್ಲಿ ಜಾತಿ, ಧರ್ಮ, ಮಹಿಳಾ, ಪುರುಷ ಹಾಗೇನಿಲ್ಲ. ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಸಾಮಾಜಿಕ ನ್ಯಾಯ ಅಂತಂದರೆ ಪುರುಷನಿಗೂ ಬೇಕು, ಮಹಿಳೆಗೆ ಬೇಕು. ಯಾಕಂದರೆ ಮತ್ತು ಇನ್ನೊಂದು ಕ್ಷೇತ್ರದ ಬಗ್ಗೆ ನಾನು ಇದು ಮಾಡಿದ್ದೀನಿ ಅಂತ ಹೇಳ್ತಾರೆ, ಅದು ಖಂಡನಾರ್ಹ. ನಾನು ಯಾವತ್ತೂ ನಾನು ಒಂದು ಹಿಂದೂ ಮಹಿಳೆಯಾಗಿ ಐ ರೆಸ್ಪೆಕ್ಟ್ ಮೈ ಹಿಂದೂಯಿಸಮ್. ಮತ್ತು ಜೊತೆಗೆ ಹಿಂದುತ್ವನ ನಾನು ಆಕ್ಸೆಪ್ಟ್ ಮಾಡಿದವಳು. ಪುಣ್ಯಕ್ಷೇತ್ರ ಆದಂಥ ನಮ್ಮ ಧರ್ಮಸ್ಥಳದ ಬಗ್ಗೆ ನಾನಾಗಲಿ ಯಾರಾಗಲಿ ಮತ್ತೊಬ್ಬರಾಗಲಿ ಕಾಮೆಂಟ್ ಮಾಡೋ ಹಕ್ಕಿಲ್ಲ. ಯಾರಿಗೂ ಅದಕ್ಕೆ ರೈಟ್ಸ್ ಇಲ್ಲ. ಮತ್ತು ಅದನ್ನು ಮಾತಾಡಿದ್ರೆ ನಾನು ಅವ್ರ ವಿರುದ್ಧ ನಾನು ಗಂಟಾಘೋಷವಾಗಿ ಅದಕ್ಕೆ ವಿರುದ್ಧವಾಗಿ ನಾನು ನಿಂತ್ಕೊಳ್ತೇನೆ. ಆಗ ಮತ್ತು ಅವ್ರಿಗೂ ಯಾರು ಕಾಮೆಂಟ್ ಮಾಡ್ತಾರೆ ಅವ್ರಿಗೆ ತಿಳಿಸ್ತಾ, ಮತ್ತು ಧರ್ಮಸ್ಥಳದಲ್ಲಿ ಆದಂಥ ಘಟನೆಗಳಿಗೆ ಧರ್ಮಸ್ಥಳ ಅಂದರೆ ನಾವು ಬೇರೆ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ಅದು ಇವರೇನು ಮಾಡ್ತಿದ್ದಾರೆ, ಧರ್ಮಸ್ಥಳ ಪುಣ್ಯಕ್ಷೇತ್ರನ ಅಟ್ಯಾಚ್ ಮಾಡ್ಕೊತಿದ್ದಾರೆ. ಪುಣ್ಯಕ್ಷೇತ್ರ ಇಸ್ ಡಿಫ್ರೆಂಟ್, ಧರ್ಮಸ್ಥಳ ಇಸ್ ಡಿಫ್ರೆಂಟ್. ದ ಪ್ಲೇಸ್ ಆಫ್ ಅಕ್ಯುರೆನ್ಸ್ ಎಲ್ಲಿದೆ ಅದು ನಾವು ಪುಣ್ಯಕ್ಷೇತ್ರಕ್ಕೆ ನಾವು ಹೋಲಿಕೆ ಮಾಡ್ತಿಲ್ಲ, ಯಾರೂ ಮಾಡಬಾರ್ದು. ಧರ್ಮಸ್ಥಳ ಅಂತ ಹೇಳ್ತಾ ಇದ್ವಿ. ಇಸ್ ದ ನೇಮ್ ಆಫ್ ಅ ಪ್ಲೇಸ್ ವೇರ್ ದ ಅಫೆನ್ಸ್ ಹಸ್ ಅಕ್ಯೂರ್ಡ್. ದ ನೇಮ್ ಆಫ್ ದ ಪ್ಲೇಸ್ ನಾವು ಹೇಳಲೇಬೇಕಾಗ್ತದೆ. ಯಾಕಂದರೆ ಅಲ್ಲಿ ಸೌಜನ್ಯ ಪ್ರಕರಣ ಇದೆ, ಅದನ್ನು ನಾವು ತೊಗೊಳ್ತೀವಿ. ಅದನ್ನು ಕ್ಷೇತ್ರಕ್ಕೆ ಕಂಪೇರ್ ಮಾಡಬಾರ್ದು, ಯಾರೂ ಮಾಡಬಾರ್ದು. ನಮಗೆ ಬರೀ ಧರ್ಮಸ್ಥಳ ಏನು ಆ ಸ್ಥಳಕ್ಕೆ ನಾವು ಮತ್ತು ಅಲ್ಲಿ ನಡೆದಂಥ ಘಟನೆಗೆ ನಾವು ಸಂಬಂಧ, ಕ್ಷೇತ್ರಕ್ಕಲ್ಲ. ಮತ್ತು ಇದು ಎಲ್ಲರಿಗೂ ಅನ್ವಯಿಕೆ ಆಗುತ್ತೆ. ಅಲ್ಲಿ ಧರ್ಮಸ್ಥಳ ವಿಚಾರದಲ್ಲಿ ಏನೇನು ಮಾಡಿದ್ರು? ಸೌಜನ್ಯ ಎಲ್ಲ ಕಡೆ ಮೀಟಿಂಗಿಗೆ ನಾನು ಹೋಗ್ತೇನೆ, ಹೋರಾಟಕ್ಕೆ ಭಾಗವಹಿಸ್ತೇನೆ. ಆಮೇಲೆ ಏನೇ ಆಗಲಿ ನಾವೆಲ್ಲ ಜೊತೆ ನಿಂತ್ಕೊಳ್ತೇನೆ. ಒಳ್ಳೆ ನಾವೆಲ್ಲರೂ ಲೀಗಲ್ ಆಗಿದ್ದೀವಿ. ಹೋರಾಟ ಮಾಡಬಾರ್ದ? ಅನ್ಯಾಯ ಆದಾಗ ಹೋರಾಟ ಮಾಡೋದು ನಮ್ಮ ಹೋರಾಟಗಾರರ ಒಂದು ಕರ್ತವ್ಯ. ಸಾಮಾಜಿಕ ನ್ಯಾಯಕ್ಕೆ ಕೇಳ್ತಾ ಇದ್ವಿ. ಅಲ್ಲಿ ಒಂದೇ ಸೌಜನ್ಯ ಸಾವೊಂದೇ ಆಗಿಲ್ಲ, ಜೋಡಿ ಮಾವತನ ಕೇಸ್ ಆಗಿದೆ, ಎಷ್ಟೊಂದು ಇದಾಗಿದೆ, ಬೇಕಾದಷ್ಟಿದೆ. ಕುಸುಮಾತಾಯಿ 74 ಜನರ ಪರವಾಗಿ ಸುಪ್ರೀಂ ಕೋರ್ಟಿಂದ ಇದು ತೊಗೊಂಡು ಬಂದಿದ್ದಾರೆ, ಪೀಲ್ ಹಾಕಿದ್ದಾರೆ. ಯಾಕೆ ಅಂದರೆ ಜನ್ಮ ತೊಗೊಂಡು ಬಂದಮೇಲೆ ಸಾವು ಸಹಜ ಅಂದ್ಕೊಂಡು ಇವ್ರು ಹೇಳ್ತಾರೆ. ಆದರೆ ಸಾವು ಸಹಜ ಅಲ್ಲ. ಅದು ಯಾವ ರೀತಿ ಆಗಿರ್ತದೆ ಅದು ಕಂಡುಹಿಡಿಬೇಕು, ಅದು ಇದು ಮಾಡಬೇಕು ಅಂತ ಅವ್ರುಗಳು ಹೋರಾಟ. ಆ ಹೋರಾಟದ ಜೊತೆ ನಾನು ಭಾಗವಹಿಸಿದ್ದಲ್ಲ. ಸೌಜನ್ಯ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೀನಿ. ಆಮೇಲೆ SKDP ಏನಿದೆ ಅದು ಒಂದು ಇದರಲ್ಲಿ ನನ್ನಂಥವ್ರು ನನಗೆ ಹಿರಿಯರು ಆಲೂರಿನಿಂದ ಬಂದಿದ್ದಾರೆ. ಆಲೂರಿನಿಂದ ನನಗೆ ಕೇಳ್ಕೊಂಡಿದ್ದು, ಅವ್ರಿಗೆ ನಾನು ಸಾಥ್ ಇದ್ದೀನಿ. ಮತ್ತು ಅನ್ಯಾಯದವ್ರ ವಿರುದ್ಧ ಅನ್ಯಾಯ ಆದಾಗ ಅವ್ರ ವಿರುದ್ಧ ಏನೋ ಅನ್ಯಾಯ ಮಾಡಿದವ್ರ ವಿರುದ್ಧ ನಾವು ಧ್ವನಿ ಎತ್ತಲಿಲ್ಲ ಅಂದರೆ
ಕಷ್ಟದಲ್ಲಿ ತಮ್ಮ ಹೀನಾಸ್ಥಿತಿಗೆ ತಂದಂಥವ್ರ ವಿರುದ್ಧ ನಾವು ಹೋರಾಟಗಾರರ ಧ್ವನಿ ಎತ್ತಲೇಬೇಕಲ್ವ? ಕಾನೂನುಬದ್ಧವಾಗಿ ಅವರಿದ್ದರೆ ನಾವು ಯಾರು ಧ್ವನಿ ಎತ್ತಲ್ಲ. ಕಾನೂನು ವಿರುದ್ಧವಾಗಿದ್ದಾಗ ನಮ್ಮ ಹಕ್ಕಿದೆ, ಅವ್ರಿಗೆ ಅವ್ರ ಹಕ್ಕನ್ನು ಕೊಡ್ಸಾಕೆ. ಈ ಭಾಳಷ್ಟು ಜನ ಹೋರಾಟ ಮಾಡಿದ್ದಾರೆ, ಆದರೆ ಪರ್ಟಿಕ್ಯುಲರ್ ನಿಮ್ಮ ಬಗ್ಗೆನೇ ಯಾಕೆ ಆರೋಪ ಮಾಡ್ತೀವಿ? ಯಾಕಂದರೆ ನಾವು ಗಟ್ಟಿ ಕಾಣು. 2 ಕೇಸ್ ಆಯಿತು. ಒಂದು ದಾವಣಗೆರೆಯಲ್ಲಿ ಒಂದು ಇದು ಮಾಡಲಿಕ್ಕೆ ಹೋದಾಗ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ವಿರುದ್ಧ ನಾನು FIR ಮಾಡಿಸಿದೆ. ಮತ್ತು ಹಿರಿಯೂರಿನಲ್ಲಿ FIR ಆಗಿದೆ. ಇದೇ SKRDP ವಿಷಯವಾಗಿದೆ. ಯಾವ ವಿಚಾರ? ಅಲ್ಲ, ದುಡ್ಡು ಕಟ್ಟೋದು. ಈಗ ಅದು ಏನು SKRDPದು ನನಗೆ ಗೊತ್ತಿಲ್ಲ ಮಾಹಿತಿ. ಅದಕ್ಕೆ ಅಂತ ಜಯಂತ್ ಟಿ ಅವ್ರನ್ನ ಕರೆಸಿದೆ. ನನಗೆ ಆ ಪ್ರಾಜೆಕ್ಟ್ ಗೊತ್ತಿಲ್ಲ ಅಂದಾಗ ಪ್ರಾಜೆಕ್ಟ್ ಗೊತ್ತಿರೋನ್ನ ಕರೆಸ್ಬೇಕಲ್ವ? ಸ್ಟೇಷನಲ್ಲಿ ಒಬ್ಬ ಅಮಾಯಕ ವಿಧವೆ ಹೆಣ್ಮಗಳಿಗೆ 20 ವರ್ಷದಿಂದ ಅವಳು ದುಡ್ಡು ಕಟ್ಟಿದ್ದಾಳೆ. ಅವಳು ರೈಟ್ಸ್ ಕೇಳ್ತಿದ್ರು. ಅವ್ರು ಕೇಳೋದಕ್ಕೆ ಇವ್ರು ಕೊಡ್ಬೇಕು ತಾನೆ. ಸಾಲ ತೊಗೊಂಡ್ರೆ ಸಂಘ ಸಾಲ ಅಲ್ಲ, ದುಡ್ಡು ಕಟ್ತಾರಲ್ಲ, ಇನ್ಸೂರೆನ್ಸ್ ಅಂತೇಳಿ, ಅದೇನು ಅವ್ರದ್ದು. ಅದಕ್ಕೆ ನಾವು ಈಗ ಯಾವಾಗ ಗವರ್ನರ್ ಸರು ಸುಗ್ರೀವಾಜ್ಞೆ ಹೊಡಿಸಿದ್ರು, ಯಾರು RBI ವಿರುದ್ಧ ಇದು ಮಾಡ್ತಾರೆ, ಫಂಡಿಂಗ್ ತೊಗೋತಾರೆ, ಫೈನಾನ್ಸ್ ತಗೊಳ್ತಾರೆ, ಬಡ್ಡಿ ಎಲ್ಲ ಬೇಡ, ಅದನ್ನು ಅವ್ರ ಮೇಲೆ ಕ್ರಮ ತಗೊಳ್ಳಿ, FIR ಮಾಡಿ ಖಂಡಿತವಾಗಿ ಇದಾಗೆ ರೂಲ್ಸ್ ಮಾಡಿದ್ರು. ಸಿದ್ದರಾಮಯ್ಯ ಅವರು ಇಂಪ್ಲಿಮೆಂಟ್ ಮಾಡಬೇಕು, ಇಲಾಖೆಯವ್ರು ಮಾಡಬೇಕು, ಸಂಘ ಸಂಸ್ಥೆಯವ್ರು ಮಾಡಬೇಕು, ಸಾಮಾಜಿಕ ಹೋರಾಟಗಾರರು ಮಾಡಬೇಕು. ಇದರಲ್ಲಿ ನಾವು ಭಾಗವಹಿಸಿದ್ವಿ, ತಪ್ಪೇನಿದೆ? ಮೇಡಮ್, ಈಗ ಓವರಾಲ್ ಆಗಿ ನಿಮ್ಮ ಹೆಸರು ಕೇಳಿ ಬಂದಿದ್ದೀನಿ, ನೀವು ಫಂಡಿಂಗ್ ಮಾಡಿದಿರಿ ಅಂತ. ನೀವು ಇದ್ರ ಬಗ್ಗೆ ಏನಾದ್ರು ಯಾವ ರೀತಿ ಮುಂದುವರಿತೀರಾ? ಇಲ್ಲ, ಫಂಡಿಂಗ್ ಮಾಡಿಕ್ಕೆ ಇದು ಸತ್ಯಕ್ಕೆ ದೂರು, ಇದು ಸುಳ್ಳು ಆರೋಪ. ಅವ್ರು ಪ್ರೂವ್ ಮಾಡಿ ಕೋರ್ಟಲ್ಲಿ. ಆರೋಪ ಮಾಡೋದು ದೊಡ್ಡದಲ್ಲ, ಆರೋಪ ಮಾಡಿದ ಮೇಲೆ ಆ ಆರೋಪಕ್ಕೆ ತಕ್ಕ ಹಾಗೆ ಅವರು ಇದನ್ನು ಸಲ್ಲಿಸಬೇಕಲ್ಲ. ಎವಿಡೆನ್ಸ್ ಈಸ್ ರಿಕ್ವೈರ್ಡ್ ಫಾರ್ ದ ಈಚ್ ಆ್ಯಂಡ್ ಎವ್ರಿ ಇದು ಏನೋ ಅವ್ರು ಏನೇ ನನ್ನ ಮೇಲೆ ಅಲಿಗೇಷನ್ ಮಾಡ್ತಾರೆ, ದೇ ಶುಡ್ ಬಿ ಎನ್ ಎವಿಡೆನ್ಸ್. ಎವಿಡೆನ್ಸ್ ಏನು ಇಟ್ಕೊಂಡಿದ್ದಾರೆ, ಲೆಟ್ ದೆಮ್ ಪ್ರೂವ್ ಇಟ್ ಇನ್ ದ ಕೋರ್ಟ್.